ಈ ಮಾಫಿಯಾ ಇದೊಂದು ದೊಡ್ಡ ಮಾಫಿಯಾ. ಸುಮಾರು ನಾನು ಮಾಹಿತಿ ಪಡೆದಿದ್ದೇನೆ, ಒಂದು 3,000 ಜನ ಬೋರ್ವೆಲ್ಗಳನ್ನ ಹಾಕೊಂಡು ಟ್ಯಾಂಕರ್ಗಳಿಗೆ ತುಂಬಿ 500 ರೂಪಾಯಿಂದ ಹಿಡಿದು 3,000 ರೂಪಾಯಿವರೆಗೂ ಟೈಮ್ ನೋಡಿ ವಸೂಲು ಮಾಡೋಂಥ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ. ಇವತ್ತು ನಾವು 600 ಲೀಟ್ರಿಗೆ 6,000 ಲೀಟ್ರಿಗೆ 4,000ಕ್ಕೆ 660 ರೂಪಾಯಿ, 6,000ಕ್ಕೆ 740 ರೂಪಾಯಿ ಅಂತ ಫಿಕ್ಸ್ ಮಾಡಿ, ಇದು ಬೋರ್ವೆಲ್ ನೀರಲ್ಲ, ಇದು ಶುದ್ಧ ಕುಡಿಯುವಂಥ ನೀರು. ನೀರಿಗೋಸ್ಕರನೇ ನೀವೆಲ್ಲ ಟ್ರೀಟ್ಮೆಂಟ್ ಮಾಡಿ ಈ ಕಾವೇರಿ ನೀರನ್ನು ಕೊಡುವಂಥ ಕೆಲಸವನ್ನು ಇವತ್ತು ನಾವು ಚಾಲನೆಯನ್ನು ಉದ್ಘಾಟನೆ ಜ್ಯೋತಿ ಯಾವಾಗಲೂ ಹಚ್ತಾ ಇದ್ದೇವೆ. ನಾನೊಬ್ಬ ಮಂತ್ರಿ ಕೂಡ ಆ ನೀರನ್ನು ಕುಡಿದು ಆರೋಗ್ಯವಂತರಾಗಿರ್ತೀನಿ ಅನ್ನೋ ಒಂದು ಸಂದೇಶ ಕೊಡಬೇಕು ಅಂತೇಳಿ ನಿಮ್ಮ ಎದುರಿಗೆ ನಿಮ್ಮ ನೀರನ್ನು ಕುಡಿದು ನಾನು ಪ್ರಾರಂಭವನ್ನು ಮಾಡಿದ್ದೇನೆ. ಸೊ ಎಲ್ಲ MLAಗಳಿಗೂ ಕುಡಿಸಿದ್ದೀನಿ ಆ ನೀರನ್ನ, ಅವರು ಕುಡಿದಿದ್ದಾರೆ, ನೀರು ಚೆನ್ನಾಗಿತ್ತು, ಏನು ತೊಂದರೆ ಏನಿಲ್ಲ. ನನಗೆ ಅರ್ಥ ಆಗ್ತದೆ, ಯಾಕೆಂದರೆ ನಾನೇ ಈ ಶುದ್ಧ ಘಟಕ ನೀರನ್ನು ಪ್ರಾರಂಭ ಮಾಡಿಸಿ ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ಶುದ್ಧ ಘಟಕ ನೀರನ್ನು ನಮ್ಮ ಕ್ಷೇತ್ರದಲ್ಲೇ ಫಸ್ಟ್ ಪ್ರಾರಂಭ ಮಾಡಿಸಿದ್ದು. ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 300ಕ್ಕೂ ಹೆಚ್ಚು ಶುದ್ಧ ಘಟಕ ನೀರುಗಳನ್ನು ಪ್ರಾರಂಭವನ್ನು ಮಾಡಿಸಿದ್ದೆ. ಸೊ ಆ ಮೀಟ್ರು ನೀರಿನ ವಿಚಾರ ಎಲ್ಲ ಗೊತ್ತಿದೆ. ನಾನು ಈ ಇಲಾಖೆ ತೆಗೆದುಕೊಂಡ ಮೇಲೆ, ಬೆಂಗಳೂರು ನಗರದ ಇಲಾಖೆ ತೆಗೆದುಕೊಂಡ ಮೇಲೆ ಭಾಳ ಇಚ್ಛಾಶಕ್ತಿಯಿಂದ ತೆಗೆದುಕೊಂಡಿದ್ದೇನೆ. ಇದು ಭಾಳ ಕಷ್ಟವಾದಂಥ ಕೆಲಸ, ನನಗೆ ಗೊತ್ತಿದೆ, ಅಷ್ಟು ಸುಲಭ ಅಲ್ಲ. ಆದರೂ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇದ್ರ ಮೇಲೆ ನನಗೆ ನಂಬಿಕೆಯನ್ನು ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇರೋನು. ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.